ಎವ್ರಿ ಪ್ರೆಗ್ನೆನ್ಸಿ ಇಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಒಬ್ಬ ಗರ್ಭಿಣಿಗೆ HIV ಸೋಂಕು ಅಥವಾ ಬೇರೆ ಏನೋ ಸೆರಾಲಜಿ ಸೋಂಕು ಇದ್ದಲ್ಲಿ ಆಗ ಗರ್ಭಧಾರಣೆ ಆದಲ್ಲಿ ಅದು ಹೈ ರಿಸ್ಕ್ ಆಗಿ ಕನ್ವರ್ಟ್ ಆಗ್ತದೆ ಮ್ಯಾಮ್? ಅದು ಹೈ ರಿಸ್ಕ್ ಇಂತ ಹೈ ಸರ್ವೇಲೆನ್ಸ್ ಆಗ್ತದೆ. ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಗೋದು ಹೆರಿಗೆ ಟೈಮಲ್ಲಿ. ಯೂಶಲಿ ಗರ್ಭದ ಒಳಗಿದ್ದಾಗ ಅವರಿಗೆ ಟ್ರಾನ್ಸ್ಮಿಷನ್ ರೇಟ್ಸ್ ತುಂಬಾ ನೆಗ್ಲಿಜಿಬಲ್, ನಿಲ್ ಟು ವೆರಿ ಟೈನಿ. HIV ತಾಯಂದಿರು ಎದೆ ಹಾಲು ಉಣಿಸಬಾರದು ಅಂತ ಹೇಳ್ತಾರೆ. ಈಗ ಅದು ಗೈಡ್ಲೈನ್ಸ್ ಇಲ್ಲ. ಥೈರಾಯ್ಡ್ ಸಮಸ್ಯೆಗಳು ಮತ್ತೆ PCOS ಸಮಸ್ಯೆಗಳು ಮನೆಯಲ್ಲಿ ಜಾಸ್ತಿ ಆಗ್ತಾ ಉಂಟು. ಥೈರಾಯ್ಡಿನ ಗ್ರಂಥಿ ಕಮ್ಮಿ ಇದ್ರೂ ಸಹ ತೊಂದರೆ, ಥೈರಾಯ್ಡ್ ಗ್ರಂಥಿ ಜಾಸ್ತಿ ಆದರೂ ಸಹ ತೊಂದರೆ. ಮಿಸ್ಕ್ಯಾರೇಜಸ್ ಅಂದ್ರೆ ಗರ್ಭಪಾತಗಳ ಚಾನ್ಸಸ್ ಜಾಸ್ತಿ ಆಗ್ತದೆ ಥೈರಾಯ್ಡ್ ಊನತೆ ಇದರಲ್ಲಿ. ಜನಿಸುವ ಮಗುವಿಗೆ ಸಹ ಹೈಪೋಥೈರಾಯ್ಡ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಹೀಗಿದ್ದಾಗ ಬುದ್ಧಿಮಾಂದ್ಯತೆ ಆಗುವಂತ ಚಾನ್ಸಸ್ ಮಕ್ಕಳಲ್ಲಿ. ಅವಳಿ ಗರ್ಭಧಾರಣೆಯನ್ನು ಕೂಡ ಹೈ ರಿಸ್ಕ್ ಅಂತ ಹೇಳ್ತಾರೆ. 2 ಮಕ್ಕಳಿದ್ದಾಗ ಜಾಗಕ್ಕೆ ಗುದ್ದಾಟ ಇರ್ತದೆ. ಸೊ ಆಗಿದ್ದಾಗ ಒಂದು ಬೇಬಿ ಡಾಮಿನೆಂಟ್ ಆದ್ರೆ ಇನ್ನೊಂದು ಬೇಬಿದ್ದು ಬೆಳವಣಿಗೆ ಸ್ವಲ್ಪ ಕಮ್ಮಿ ಇರುವಂತೆ. ಪ್ರಸೂತಿಗೆ ಮುಂಚೆಯೇ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಯ್, ಹೆಲೋ, ನಮಸ್ಕಾರ. ಇಂದು ನಮ್ಮೊಟ್ಟಿಗೆ AJ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನ ಖ್ಯಾತ ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ರೋಬೋಟಿಕ್, ಲ್ಯಾಪ್ರೋಸ್ಕೋಪಿಕ್ ಹಾಗೂ ಎಂಡೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ಸಂಸ್ಕೃತಿ ಎಸ್ ಶೆಟ್ಟಿ ಅವರು ಇದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ಇಂದು ನಮ್ಮೊಂದಿಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಮಾಹಿತಿಯನ್ನು ನೀಡಲು ಡಾಕ್ಟರ್ ಸಂಸ್ಕೃತಿ ಅವರು ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಮ್ಯಾಮ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹಾಗೂ ನಾರ್ಮಲ್ ಪ್ರೆಗ್ನೆನ್ಸಿಗೆ ಇರುವ ವ್ಯತ್ಯಾಸಗಳೇನು ಮ್ಯಾಮ್? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾರೆ ಯಾವುದೇ ಗರ್ಭಧಾರಣೆ, ತಾಯಿ ಮಗು ಅಥವಾ ಇಬ್ಬರಲ್ಲಿಯೂ ಅನಾರೋಗ್ಯ ಆಗಲಿ, ಊನತೆ ಆಗಲಿ ಅಥವಾ ಕೆಟ್ಟ ಫಲಿತಾಂಶವನ್ನು ಉಂಟು ಮಾಡುವಂತ ಪ್ರೆಗ್ನೆನ್ಸಿ ಇದ್ದು ತಜ್ಞರು ಅವರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತುಂಬಾ ನಿಗದಿಯಲ್ಲಿ ನಾವು ಫಾಲೋಅಪ್ ಮಾಡುವಂತ ಪ್ರೆಗ್ನೆನ್ಸಿಯನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ನಾರ್ಮಲ್ ಪ್ರೆಗ್ನೆನ್ಸಿ ಸಹ ಹೈ ರಿಸ್ಕಿಗೆ ಮತ್ತೆ ತಿರುಗುವಂತ ಚಾನ್ಸಸ್ ಇರ್ತದೆ. ಬಟ್ ನಾವು ನಿಗಾವಾಗಿ ಪರೀಕ್ಷೆ ಮಾಡಿ ಫಾಲೋಅಪ್ ಮಾಡಿದಾಗ ಅದನ್ನು ಬೇಗ ನಾವು ಪಿಕಪ್ ಮಾಡಿದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಚಾನ್ಸಸ್ ಕಮ್ಮಿ ಆಗ್ತದೆ. ನಾರ್ಮಲ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಗೆ ನಿರ್ಧರಿಸ್ತೀರಾ ಮ್ಯಾಮ್? ಈಗ ಯಾವುದೇ ಒಂದು ಗರ್ಭಧಾರಣಿ ನಮ್ಮೊಟ್ಟಿಗೆ ಬಂದಾಗ ನಾವು ಅವರಿಗೆ ಕೂಲಂಕುಷವಾಗಿ ಪರೀಕ್ಷಿಸ್ತೇವೆ. ಅಂದ್ರೆ ಹಿಸ್ಟ್ರಿ ತಗೊಳ್ತೇವೆ ಫಸ್ಟ್. ಅವರಿಗೆ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಏನೆಲ್ಲ ತೊಂದರೆಗಳಿತ್ತು, ಅಥವಾ ಲಾಸ್ಟ್ ಟೈಮ್ ಇದು ಗರ್ಭಿಣಿ ಟೈಮಲ್ಲಿ ಏನಾದ್ರೂ ತೊಂದರೆ ಇತ್ತಾ, ಅಥವಾ ಈ ಸತಿದು ಗರ್ಭಾವಸ್ಥೆಯಲ್ಲಿ ಏನಾದ್ರೂ ತೊಂದರೆ ಆಗಿದೆಯಾ. ತೊಂದರೆ ಅಂತ ಹೇಳಿದ್ರೆ ಹೆಚ್ಚು ರಕ್ತದ ಒತ್ತಡ ಅಥವಾ ಮಧುಮೇಹ, ರಕ್ತಹೀನತೆ ಅಥವಾ ಮಗುವಿದ ಬೆಳವಣಿಗೆಯಲ್ಲಿ ಏನಾದ್ರೂ ತೊಂದರೆ, ಈ ತರ ತೊಂದರೆಗಳು ಹಿಂದಿನ ಟೈಮಲ್ಲೂ ಇತ್ತಾ ಅಥವಾ ಈ ಟೈಮಲ್ಲಿ ಶುರುವಾಗಿದೆಯಾ ಅಂತ ನಾವು ಕೂಲಂಕುಷವಾಗಿ ಅವ್ರ ಹತ್ರ ಕೇಳ್ತೇವೆ. ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಇದಲ್ಲದೆ ನಾವು ಯಾವುದೇ ಗರ್ಭಿಣಿ ನಮ್ಮಲ್ಲಿ ಟೆಸ್ಟ್ಗೆ ಬಂದಾಗ ಅವರಿಗೆ ಕೂಲಂಕುಷವಾಗಿ ಪರೀಕ್ಷಿಸುತ್ತೇವೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವಲ್ಲ. ಸೊ ಅವ್ರು ಬಂದಾಗ ನಾವು ಅವ್ರದ್ದು ಪಲ್ಸ್, ಅವ್ರದ್ದು BP, ಅವರಿಗೆ ರಕ್ತಹೀನತೆ ಇದೆಯಾ ಇಲ್ಲ ಅಂತ ನೋಡ್ತೇವೆ. ಮತ್ತೆ ಅವ್ರದ್ದು ಹೊಟ್ಟೆದು ಪರೀಕ್ಷೆ ಮಾಡ್ತೇವೆ. ಇದೆಲ್ಲ ಪರೀಕ್ಷೆ ಮಾಡ್ಬೇಕಾದ್ರೆ ನಮ್ಗೊಂದು ಅಂದಾಜು ಬರ್ತದೆ. ಇದು ಈ ಮಗುವಿದ್ದು ಬೆಳವಣಿಗೆ ಜೆಸ್ಟೇಷನ್ಗೆ ಅಂದ್ರೆ ಆ ಪ್ರೆಗ್ನೆನ್ಸಿಗೆ ತಕ್ಕ ಇಲ್ಲ, ಡೇಟಿಗೆ ತಕ್ಕ ಇಲ್ಲ, ಅಥವಾ ಡೇಟಿಗಿಂತ ಜಾಸ್ತಿ ಇದೆ, ರಕ್ತಹೀನತೆ ಇದೆ, BP ನೋಡಿದಾಗ ರಕ್ತದ ಒತ್ತಡ ಇದೆ, ಇದೆಲ್ಲ ನಮ್ಗೆ ಗೊತ್ತಾಗ್ತದೆ. ಆ ಟೈಮಲ್ಲಿ ಸಹ ನಾವು ನಿರ್ಧಾರ ತಗೊಳ್ತೇವೆ, ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕನ್ವರ್ಟ್ ಆಗಬಹುದು. ಮತ್ತೆ ಇದಲ್ಲದೆ ಅವರಿಗೆ ಗರ್ಭಿಣಿ ಆಗೋಕ್ಕಿಂತ ಮುಂಚೆಲೆ ಕೆಲವು ಊನತೆಗಳಿರ್ತದೆ ಅಥವಾ ರೋಗಗಳು ಇರ್ತದೆ. ಹೃದ್ರೋಗ, ಕಿಡ್ನಿದು ರೋಗ ಅಥವಾ ರಕ್ತದ ಒತ್ತಡ ಗರ್ಭಿಣಿ ಆಗೋಕ್ಕಿಂತ ಮುಂಚೆಲೆ, ಮಧುಮೇಹ, ಇದೆಲ್ಲ ಇದ್ದಾಗ ಆಟೋಮ್ಯಾಟಿಕಲಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಇದೆಲ್ಲ ಇದ್ರೆ ಗರ್ಭಿಣಿ ಟೈಮಲ್ಲಿ ಸಹ ಇದು ಸ್ವಲ್ಪ ತೊಂದರೆಗಳನ್ನು ಕೊಡ್ತದೆ ಅಂತ ನಮಗೆ ಗ್ಯಾರಂಟಿ ಇರ್ತದೆ. ಸೊ ಇಂತಹ ಪ್ರೆಗ್ನೆನ್ಸಿಗಳನ್ನೆಲ್ಲ ನಾವು ಡಿಸೈಡ್ ಮಾಡಿ ಹೈ ರಿಸ್ಕ್ ಅಂತ ಹೇಳ್ತೇವೆ. ಇದಲ್ಲದೆ ಈಗ ನಾವು ಟೆಸ್ಟ್ ಮಾಡಿದಾಗ ನಾರ್ಮಲ್ ಇರ್ತಾರೆ ಅಥವಾ ಹಿಂದಿನ ಟೈಮಲ್ಲಿ ಅವ್ರಿಗೆ ಏನು ತೊಂದರೆ ಇರೋದಿಲ್ಲ, ಲ್ಯಾಬ್ ಟೆಸ್ಟ್ಸ್ಗೆ ಕಳಿಸಿದಾಗ ಅಥವಾ ಸ್ಕ್ಯಾನಿಂಗಿಗೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಿಗೆ ಕಳಿಸಿದಾಗ ನಮಗೆ ಗೊತ್ತಾಗ್ತದೆ ಮಾವು, ಜರಾಯು ಅಂತ ಹೇಳ್ತೇವೆ, ಪ್ಲಾಸೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮಗುವಿದು ಬೆಳವಣಿಗೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಅಥವಾ ಮಗುವಿಗೆ ಊನತೆ, ಜನ್ಮಜಾತ ಊನತೆ ಇರ್ಬೋದು. ಸೊ ಇದೆಲ್ಲ ನಮಗೆ ಸ್ಕ್ಯಾನಿಂಗ್ ಮೂಲಕ, ಅಥವಾ ಥೈರಾಯ್ಡ್ ತೊಂದರೆ, ಮಧುಮೇಹ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುವಂತ ಮಧುಮೇಹ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಈ ಮಧುಮೇಹ ಇದೆಲ್ಲ ಇದೆ ಅಂತ ಲ್ಯಾಬ್ ಟೆಸ್ಟಿನಿಂದಲೂ ನಾವು ಪತ್ತೆ ಹಚ್ಚಿ ಇದನ್ನು ಹೈ ರಿಸ್ಕ್ ಅಂತ ಲೇಬಲ್ ಮಾಡುವಂಥದ್ದು. ಗರ್ಭಿಣಿಯ ವಯಸ್ಸು ಇದರ ಮೇಲೆ ಪ್ರಮಾಣ ಬೀರ್ತದ ಮ್ಯಾಮ್? ಹೌದು. ಅಂದ್ರೆ ನಮ್ಮ ಮೆಡಿಕಲ್ ಗೈಡ್ ಲೈನ್ಸ್ ಪ್ರಕಾರ
35ಕ್ಕಿಂತ ಹೆಚ್ಚಿನ ವಯಸ್ಸಿನ ಗರ್ಭಿಣಿಯರನ್ನು ನಾವು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಅದು ಹೈ ರಿಸ್ಕ್ ಅಂತಲೇ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಏಜ್ 35ಕ್ಕಿಂತ ಜಾಸ್ತಿ ಆದ್ಮೇಲೆ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ, ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಅಂತ ಹೇಳ್ತೇವೆ, ಇದೆಲ್ಲ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಪ್ಲಸ್ 35 ಆದ್ಮೇಲೆ ರಕ್ತದ ಒತ್ತಡ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತೆ ಪ್ರೆಗ್ನೆನ್ಸಿಯಿಂದ ಆಗುವ ಮಧುಮೇಹ ಚಾನ್ಸಸ್ ಜಾಸ್ತಿ ಇರ್ತದೆ, ಅಥವಾ ಪದೇ ಪದೇ ಗರ್ಭಪಾತ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ, ಅಥವಾ ಅಕಾಲಿಕ ಜನನ, ಪ್ರೀ ಟರ್ಮ್ ಲೇಬರ್ ಅಂತ ಹೇಳ್ತೇವೆ, ಇದರದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದು ಹೀಗೆ ಇರ್ತದೆ ಅಂತ ಹೇಳಿ ಎಲ್ಲಾ 35ಕ್ಕಿಂತ ಜಾಸ್ತಿ ವಯಸ್ಕರಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಬಟ್ ಹೈ ಸರ್ವೇಲೆನ್ಸ್ ಅಂತ ಹೇಳ್ತೇವೆ, ಹೈ ರಿಸ್ಕ್ ಹೇಳುದಿಲ್ಲ. ಕೆಲವರಿಗೆ ಏನು ತೊಂದರೆ ಇಲ್ಲದೆ 35ರಲ್ಲಿ, ಈಗ ಎಲ್ಲರಿಗೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ 35ಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ಲ? ಸೊ ದೇ ಸ್ಪೇಸ್ ದೇರ್ ಪ್ರೆಗ್ನೆನ್ಸಿ. ಒಬ್ರು ಒಂದು ಮಗು 30ಕ್ಕಿಂತ ಮುಂಚೆ ಆದ್ರೆ ಇನ್ನೊಂದು ಮಗು ಒಂದು ಗ್ಯಾಪ್ 5-6 ವರ್ಷ ಗ್ಯಾಪ್ ಇಟ್ಟು ಆಗುವಂಥದ್ದು. ಸೊ ಇಂತಹ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಹೋಗ್ತದೆ. ಬಟ್ ನಾವು ಡಾಕ್ಟರ್ಸ್ ಆಗಿ ಹೈ ಸರ್ವೇಲೆನ್ಸ್ ಮೇಲೆ ಇಡ್ತೇವೆ. ಅಂದ್ರೆ ಅವರಿಗೆ ಟೈಮ್ ಅಲ್ಲಿ ಏನೆಲ್ಲ ಟೆಸ್ಟ್ ಅಗತ್ಯ ಇದೆ ಅದನ್ನೆಲ್ಲ ಮಾಡಿಸ್ತೇವೆ. ಅಂದ್ರೆ ಈಗ ಫಸ್ಟಿಗೆ ಬಂದಾಗ ಅವರದ್ದು ಕೂಲಂಕುಷವಾಗಿ ಲ್ಯಾಬ್ ರಿಪೋರ್ಟ್ಸ್ ಮಾಡಿಸ್ತೇವೆ. ಅದಾದ್ಮೇಲೆ ಒಂದು 11ರಿಂದ 13 ವಾರದಲ್ಲಿ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ತೇವೆ, ಸ್ಕ್ರೀನಿಂಗ್, ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್ ಅಂತ ಎಲ್ಲ ಇರ್ತದೆ. ಸೊ ಆ ಮಾರ್ಕರ್ಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಮಗುವಿಗೆ ಜನ್ಮಜಾತ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಉಂಟಾ ಇಲ್ಲ ಅಂತ ಸ್ಕ್ರೀನಿಂಗ್ ಇದೆ ಅಂತ ಗ್ಯಾರಂಟಿ ಅಲ್ಲ, ಅದು ಸ್ಕ್ರೀನ್ ಮಾಡ್ಲಿಕ್ಕೆ. ಒಂದ್ ವೇಳೆ ಆ ಟೆಸ್ಟ್ ನಲ್ಲಿ ನಮ್ಗೆ ಇದು ಸ್ಕ್ರೀನ್ ಪಾಸಿಟಿವ್ ಅಂತ ಬಂತು ಅಥವಾ ಹೈ ರಿಸ್ಕ್ ಅಂತ ಬಂದ್ರೆ, ಇನ್ನು ಕನ್ಫರ್ಮೇಟರಿ ಟೆಸ್ಟ್ ಮತ್ತೆ ಹಲವಾರು ಇರ್ತದೆ, ಆಮ್ನಿಯೋಸೆಂಟಿಸಿಸ್ ಅಂತ ಹೇಳ್ತೇವೆ. ಸೊ ಈ ತರ ಎಲ್ಲ ಟೆಸ್ಟ್ ಗೆ ಅವರನ್ನು ಒಳಗೊಡಿಸಿದಾಗ ನಮ್ಗೆ ಹೈ ರಿಸ್ಕ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಅವರಿಗೆ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹೈ ರಿಸ್ಕ್ ಅಂತ ಒಮ್ಮೆ ಗೊತ್ತಾದ ಮೇಲೆ ಅದನ್ನು ಹೇಗೆ ನಿಭಾಯಿಸ್ತೀರಮ್ಮ? ಸೊ ಹೈ ರಿಸ್ಕ್ ಅಂತ ಗೊತ್ತಾದ ಮೇಲೆ ನಮ್ಗೆ ನಾನು ಹೇಳಿದಾಗೆ ಫಸ್ಟ್ ಹಿಸ್ಟ್ರಿ ತಗೊಳ್ತೇವೆ. ಯಾವಾಗಿಂದ ಇವ್ರು ಹೈ ರಿಸ್ಕ್ ಆದ್ರು, ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತಾ, ಗರ್ಭಿಣಿ ಆದ್ಮೇಲೆ ಡೆವಲಪ್ ಆಗಿರುವಂತ ರಿಸ್ಕ್ ಫ್ಯಾಕ್ಟರ್ಸ್, ಮತ್ತೆ ಕೆಲವು ವಾರ್ನಿಂಗ್ ಸಿಂಪ್ಟಮ್ಸ್ ಎಲ್ಲ ಇರ್ತದೆ. ಈ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಕಾಲಲ್ಲದೆ ಮುಖ ದಪ್ಪ ಆಗೋದು, ಮತ್ತೆ ಕೈಯಲ್ಲಿ ಸ್ವೆಲ್ಲಿಂಗ್ಸ್ ಬರೋದು, ಅಥವಾ ರಕ್ತದ ಒತ್ತಡ ಜಾಸ್ತಿ ಆಗೋದು, ಕಣ್ಣು ಮಂಜು ಆಗೋದು, ವಾಂತಿ ಬರೋದು, ಮೇಲಿದ್ದು ಹೊಟ್ಟೆ ನೋವು ಬರೋದು, ಅಥವಾ ಬ್ಲೀಡಿಂಗ್, ಯೋನಿಯಿಂದ ಬ್ಲೀಡಿಂಗ್ ಶುರು ಆಗೋದು, ಅಥವಾ ನೀರಿದ್ದು ಸ್ರಾವ ಆಗೋದು, ಅಥವಾ ಟೈಮಿಗಿಂತ ಮುಂಚೆಯೇ ಅವರಿಗೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಪ್ರಸವ ಪೂರ್ವ ಜರಣ ಆಗುವಂತಹ ಚಾನ್ಸಸ್. ಸೊ ಇದೆಲ್ಲ ವಾರ್ನಿಂಗ್ ಸಿಂಪ್ಟಮ್ಸ್ ಇರ್ತದೆ. ಸೊ ಈ ಎಲ್ಲ ವಾರ್ನಿಂಗ್ ಸಿಂಪ್ಟಮ್ಸ್ಗೆ ನಾವು ನಿಗಾ ಇಡ್ತಾನೆ ಇರ್ತೇವೆ. ನಿಗಾ ಇಟ್ಟಾಗ ನಮ್ಗೆ ಅದು ಸಿಂಪ್ಟಮ್ಸ್ ಬಂದ ತಕ್ಷಣ ಏನ್ ಮಾಡ್ಬೇಕಂತ ನೆಕ್ಸ್ಟ್ ಸ್ಟೆಪ್ ಗೊತ್ತಾಗುತ್ತೆ. ಸೊ ಹೀಗೆ ನಾವು ಅವರನ್ನು ಅಂದ್ರೆ ವಿಂಗಡಿಸಿ ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿದು ಸರ್ವೇಲೆನ್ಸ್ ಮಾಡ್ತಾನೆ ಇರ್ತೇವೆ ರಿಪೀಟೆಡ್ಲಿ. ಇದಲ್ಲದೆ ರಿಪೀಟೆಡ್, ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಾವು ಕೆಲವು ಬ್ಲಡ್ ಟೆಸ್ಟ್ ಹೇಳ್ತೇವೆ, ಅಟ್ಲೀಸ್ಟ್ ಮಿನಿಮಮ್ 5 ಸ್ಕ್ಯಾನ್ಸ್ ಇರ್ತದೆ. ಅದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ನಮ್ಗೆ ದ ಫ್ರೀಕ್ವೆನ್ಸಿ ಆಫ್ ಸ್ಕ್ಯಾನ್ಸ್ ಜಾಸ್ತಿ ಆಗ್ತದೆ. ಒಂದ್ ವೇಳೆ ಮಗುವಿಗೆ ಬೆಳವಣಿಗೆ ಕರೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ಅದನ್ನು ತುಂಬಾ ನಿಗಾ ಇಟ್ಟು ಗಮನ ಇಟ್ಟು ಫಾಲೋ ಅಪ್ ಮಾಡ್ತೇವೆ. ಅಂದ್ರೆ 2 ವಾರಕ್ಕೊಮ್ಮೆ ಅಥವಾ 1 ವಾರಕ್ಕೊಮ್ಮೆ ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ನಾವು ಅವರಿಗೆ ಸ್ಕ್ಯಾನಿಗೆ ಬರ್ಲಿಕ್ಕೆ ಹೇಳ್ತಾ ಇರ್ತೇವೆ. ಯಾಕಂದ್ರೆ ಸ್ಕ್ಯಾನ್ ಅಲ್ಲಿ ನಮ್ಗೆ ಅದ್ರದ್ದು ಗ್ರೋತ್ ಆಗ್ತಾ ಇದೆಯಾ ಇಲ್ಲ ಸ್ಥಗಿತವಾಗಿದ್ಯಾ ಅದು ಗೊತ್ತಾಗ್ತದೆ. ಅದು ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದಾ ಅಥವಾ ಡೆಲಿವರಿ ಮಾಡಿಸಿ ಮಗುವನ್ನು ಹೊರಗೆ ತಂದಾದ್ಮೇಲೆ ಅದರದ್ದು ಶುಶ್ರೂಷೆ ಮಾಡೋದಾ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ. ಸೊ ಹೀಗೆ ನಮ್ಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಯನ್ನು ವಿಂಗಡ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಮತ್ತೆ PCOS ಸಮಸ್ಯೆಗಳು ಮನೆಯಲ್ಲಿ ಜಾಸ್ತಿ ಆಗ್ತಾ ಉಂಟು. ಹಾಗಿದ್ದವರಿಗೆ ಹೀಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಂದಾಗ ಅದನ್ನು ಕ್ಲಿನಿಕಲಿ ಹೇಗೆ ಮ್ಯಾನೇಜ್ ಮಾಡಬಹುದು ಮ್ಯಾಮ್? ಸೊ ಎಲ್ಲಾ ಪ್ರೆಗ್ನೆಂಟ್ ವಿಮೆನ್ ನಾರ್ಮಲ್ ಆಗ್ಲಿ ಹೈ ರಿಸ್ಕ್ ಆಗ್ಲಿ ಅವ್ರು ಫಸ್ಟ್ ಚೆಕಪ್ಗೆ ಬಂದಾಗ, ಈಗ ಮುಟ್ಟು ನಿಂತ ತಕ್ಷಣ ಕೆಲವರು ಬರ್ತಾರೆ, ನನ್ಗೆ ಲಾಸ್ಟ್ ಪೀರಿಯಡ್ಸ್ ಬಂದದ್ದು ಹೀಗೆ, ನಂಗೆ ಈಗ 2 ವಾರ ಆಗಿದೆ, ಸೊ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೇವೆ, ಪಾಸಿಟಿವ್ ಅಂತ ಬಂದಿದೆ. ಎಲ್ಲಾ ಪ್ರೆಗ್ನೆಂಟ್ ವುಮೆನ್ ಇರ್ರೆಸ್ಪೆಕ್ಟಿವ್ ಆಫ್ ಹೈ ರಿಸ್ಕ್ ನಾರ್ಮಲ್ ನಾವು ಕೆಲವು ANC ಪ್ಯಾನಲ್ ಅಂದ್ರೆ ಆಂಟಿನೇಟಲ್ ಪ್ಯಾನಲ್ ಅಂತ ಮಾಡ್ತೇವೆ, ಟೆಸ್ಟಿಂಗ್ ಅಂತ ಮಾಡ್ತೇವೆ. ಸೊ ಈ ಟೆಸ್ಟಿಂಗ್ ಅಲ್ಲಿ ಏನೆಲ್ಲ ನೋಡ್ತೇವೆ ಅಂತ ಹೇಳಿದ್ರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಇರ್ತದೆ, ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ನೋಡ್ತೇವೆ, ಮತ್ತೆ ಥೈರಾಯ್ಡ್ ಇದ್ದು ಲೆವೆಲ್ಸ್ ನೋಡ್ತೇವೆ, ಶುಗರ್ ಇದು ಲೆವೆಲ್ ನೋಡ್ತೇವೆ, ಸೋಂಕುಗಳಿದೆಯಾ ಅಂತ HIV, ಹೆಪಟೈಟಿಸ್ B, C ಮತ್ತೆ ಸಿಫಿಲಿಸ್ ಸೋಂಕು ಇದೆಯಾ ಇಲ್ವಾ ಅಂತ ನೋಡ್ತೇವೆ, ಯೂರಿನ್ ಟೆಸ್ಟ್ ಮಾಡ್ತೇವೆ. ಸೊ ಥೈರಾಯ್ಡ್ ಸ್ಕ್ರೀನಿಂಗ್ ಮತ್ತೆ ಶುಗರ್ ಸ್ಕ್ರೀನಿಂಗ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಆಗ್ತದೆ.
ನಮ್ಮ ಇಂಡಿಯಾದಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋದು ತುಂಬಾ ಕಾಮನ್, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ಸಹ ಕಾಮನ್. ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡಿನ ಗ್ರಂಥಿ ಕಮ್ಮಿ ಇದ್ರೂ ಸಹ ತೊಂದರೆ, ಥೈರಾಯ್ಡ್ ಗ್ರಂಥಿ ಜಾಸ್ತಿ ಆದ್ರೆ ಸಹ ತೊಂದರೆ. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮಿಸ್ಕ್ಯಾರೇಜಸ್ ಅಂದ್ರೆ ಗರ್ಭಪಾತಗಳ ಚಾನ್ಸಸ್ ಜಾಸ್ತಿ ಆಗ್ತದೆ ಥೈರಾಯ್ಡ್ ಊನತೆ ಇದರಲ್ಲಿ. ಅದಲ್ಲದೆ ಅವರಿಗೆ ಅಕಾಲಿಕ ಜನನ, ಪ್ರೀಟರ್ಮ್ ಬರ್ತ್, ಮತ್ತೆ ಸ್ವಲ್ಪ ಕೆಲವು ಸತಿ ಮಕ್ಕಳಿಗೆ ಸಹ ಜನಿಸುವ ಮಗುವಿಗೆ ಸಹ ಹೈಪೋಥೈರಾಯ್ಡ್ ಆಗುವಂತ ಚಾನ್ಸಸ್ ಇರ್ತದೆ. ಈಗ ಕೆಲವು ಹೆಂಗಸರು ನಾವು ಮಾತ್ರೆ ಕೊಟ್ಟು ಅವರಿಗೆ ಕಂಟ್ರೋಲ್ ಅಲ್ಲಿ ಬರದೆ ಹಾಗೆ ಜನಿಸುವಂತ ಮಕ್ಕಳಲ್ಲಿಯೂ ಸಹ ನ್ಯೂನೇಟಲ್ ಹೈಪೋಥೈರಾಯ್ಡಿಸಮ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹೀಗಿದ್ದಾಗ ಬುದ್ಧಿಮಾಂದ್ಯತೆ ಆಗುವಂತ ಚಾನ್ಸಸ್ ಮಕ್ಕಳಲ್ಲಿ ಬರುವಂತ ಚಾನ್ಸಸ್ ಚಿಕ್ಕ ಚಾನ್ಸಸ್. ಬಟ್ ಯೂಶಲಿ ಥೈರಾಯ್ಡ್ ಇದ್ದು ಏನಂತ ಹೇಳಿದ್ರೆ ನಾನು ಹೇಳಿದಾಗೆ ಪ್ರೆಗ್ನೆನ್ಸಿಯ ಫಸ್ಟ್ ವಿಸಿಟ್ ಅಲ್ಲಿ ನಾವು ಚೆಕ್ ಮಾಡೋದ್ರಿಂದ ಅದನ್ನು ಕರೆಕ್ಟ್ ಆಗಿ ಕಂಟ್ರೋಲಿಗೆ ತರಲಿಕ್ಕೆ ನಮ್ಮಲ್ಲಿ ವಿ ಕ್ಯಾನ್ ಗೆಟ್ ಇಟ್ ಅಂಡರ್ ಪ್ರಾಪರ್ ಕಂಟ್ರೋಲ್. ಅದು ನಮ್ಮ ಕೈಯಲ್ಲಿದೆ. ಸೊ ಚೆಕ್ ಮಾಡಿಸುವಂಥದ್ದು ತುಂಬಾ ಅಗತ್ಯ. ಫಸ್ಟ್ ವಿಸಿಟ್ ಅಲ್ಲಿ ಥೈರಾಯ್ಡ್ ಸ್ಕ್ರೀನಿಂಗ್ ತುಂಬಾ ಅಗತ್ಯ. PCOS ಅಂತ ಹೇಳಿದ್ರಿ. ಈಗ PCOS ಅಲ್ಲಿ PCOS ತುಂಬಾ ಕಾಮನ್ ಆಗಿದೆ, ಯಾಕಂದ್ರೆ ಸಿಡೆಂಟ್ರಿ ಲೈಫ್ ಸ್ಟೈಲ್, ಎಲ್ಲರಿಗೆ ಆಲಸ್ಯ, ಕೂತಲ್ಲೇ ಕೆಲಸ. ಮುಂಚಿನ ತರ ಒಂದು 10 ಕಿಲೋಮೀಟರ್ ನಡೆದಾಡಿ ಮತ್ತೆ ಸ್ಕೂಲಿಗೆ ಹೋಗೋದು ಅಥವಾ ಕಾಲೇಜಿಗೆ ಹೋಗೋದು, ಕೆಲಸಕ್ಕೆ ಬರೋದು ಹಾಗೆಲ್ಲ ಇಲ್ಲ. ನಮ್ಗೆ ಎಲ್ಲ ಐಷಾರಾಮದ ಜೀವನ ನಡೀತಾ ಉಂಟೀಗ ಎಲ್ಲರಿಗೆ ಸಹ. ಮತ್ತೆ ಅದಲ್ಲದೆ ಐಷಾರಾಮದ ಜೀವನ ಅಲ್ಲದೆ ಹೊರಗಡೆ ಹೋಗಿ ಸೂರ್ಯನ ಕಿರಣ ಮೈ ಮೇಲೆ ಬಿದ್ದು ವೈಟಮಿನ್ ಡಿ ತಗೊಳ್ಳುವಂತ ಕಾಲ ಹೋಯ್ತೀಗ. ಎಲ್ಲರೂ AC ಯಲ್ಲೇ ವರ್ಕ್ ಮಾಡುವಂಥದ್ದು. ಸೊ ಹೀಗೆಲ್ಲ ಇದ್ದಾಗ PCOS ಚಾನ್ಸಸ್ ಜಾಸ್ತಿ ಆಗ್ತಾ ಉಂಟು, ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಉಂಟು PCOS. PCOS ಹೇಗೆ ಎಫೆಕ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಅಗೇನ್ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರಿಗೆ PCOD ಇರ್ತದೆ, ಅಂದ್ರೆ ಸ್ವಲ್ಪ ಮೈನರ್ ಚೇಂಜಸ್, ಹಾಗಿದ್ದವರು ಸ್ಪಾಂಟೇನಿಯಸ್ಲಿ ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ PCOS ಅಂದ್ರೆ ಸಿವಿಯರಿಟಿ ಹೆಚ್ಚಾದಾಗ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಮುಟ್ಟಿದ್ದು ಏರುಪೇರು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಅವ್ರಿಗೆ ಪ್ರೆಗ್ನೆನ್ಸಿಯಲ್ಲೇ ತುಂಬಾ ಪ್ರೆಗ್ನೆಂಟ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೀಗಿದ್ದಾಗ ಹೇಗೋ ಒಂದು ಟ್ರೀಟ್ಮೆಂಟ್ ಮಾಡಿ PCOS ಪೇಷಂಟ್ಸ್ ಪ್ರೆಗ್ನೆಂಟ್ ಆದ್ರೆ ಸಹ ಅವರಿಗೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತದೆ. ಅಂದ್ರೆ ಮಧುಮೇಹ ಬರುವಂತ ಚಾನ್ಸಸ್, ಪ್ರೆಗ್ನೆನ್ಸಿಯ ಟೈಮ್ ಇದ್ದು ಮಧುಮೇಹ ಬರುವಂತ ಚಾನ್ಸಸ್, ಅಥವಾ ರಕ್ತದೊತ್ತಡ ಬರುವಂತ ಚಾನ್ಸಸ್, ಗರ್ಭಪಾತ ಆಗುವಂತ ಚಾನ್ಸಸ್, ಅಥವಾ ಅಕಾಲಿಕ ಜನನ ಆಗುವಂತ ಚಾನ್ಸಸ್, ಇದೆಲ್ಲ ಚಾನ್ಸಸ್. ಮತ್ತೆ ಮಗುವಿದು ಬೆಳವಣಿಗೆ ಕರೆಕ್ಟ್ ಆಗಿ ಆಗದೆ ಇರುವಂತ ಚಾನ್ಸಸ್, ಗ್ರೋತ್ ರೆಸ್ಟ್ರಿಕ್ಷನ್ಸ್ ಆಗುವಂತ ಚಾನ್ಸಸ್, ಇದೆಲ್ಲ ಜಾಸ್ತಿ ಇರ್ತದೆ PCOS ಪೇಷಂಟ್ಸ್ ನಲ್ಲಿ. ಸೊ ಥೈರಾಯ್ಡ್ ಇದ್ದೇ ಪ್ರಾಬ್ಲಮ್ ಇರಲಿ, PCOS ಪ್ರಾಬ್ಲಮ್ ಇರಲಿ, ನಾವು ತುಂಬಾ ನಿಗಾ ವಹಿಸಿ ಅವರಿಗೆ ಕಾಳಜಿ ಮಾಡ್ಬೇಕಾಗ್ತದೆ. ಈಗ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಗರ್ಭಧಾರಣೆಯನ್ನು ಕೂಡ ಹೈ ರಿಸ್ಕ್ ಅಂತ ಹೇಳ್ತಾರೆ, ಅದು ಹೇಗೆ ಮ್ಯಾಮ್? ಅವಳಿ ಗರ್ಭಧಾರಣೆ, ತ್ರಿವಳಿ ಗರ್ಭಧಾರಣೆ, ಈಗ ಒಂದು ಹೆಂಗಸು ಒಂದು ಮಗುವನ್ನು ಹೊತ್ತು ಇರ್ಬೇಕಾದ್ರೆ ಹೆಂಗಸಲ್ಲಿ ಒಂದು ಮಹಿಳೆಯಲ್ಲಿ ತುಂಬಾ ಚೇಂಜಸ್ ಬರ್ತದೆ. ಬಾಡಿಯಲ್ಲಿ ಬ್ರೆಸ್ಟ್ ಚೇಂಜಸ್, ಬಾಡಿ ಚೇಂಜಸ್, ಹಾರ್ಮೋನಲ್ ಚೇಂಜಸ್, ರಕ್ತದ ಒತ್ತಡದ್ದು, ಹೃದಯದ ಮೇಲೆ. ಬೇಸಿಕ್ಲಿ ನಮ್ದೊಬ್ರು ಪ್ರಾಧ್ಯಾಪಕಿ ಇದ್ರು ನಾನು ಕಲಿಬೇಕಾದ್ರೆ. ಸೊ ಅವರು ನಮ್ದು ಫಸ್ಟ್ ಕ್ಲಾಸಿಗೆ ಬಂದು ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ದು, ಎವ್ರಿ ಪ್ರೆಗ್ನೆನ್ಸಿ ಇಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಯಾಕಂದ್ರೆ ಒಂದು ಹೆಂಗಸೊಂದು ಇನ್ನೊಂದು ಜೀವಕ್ಕೆ ಜನನ ಕೊಡೋದಂದ್ರೆ ಅದೇ ರಿಸ್ಕಿ, ಇಟ್ಸ್ ಅ ರಿಸ್ಕಿ ಬಿಸ್ನೆಸ್, ಯು ನೋ. ಸೊ ಯು ಗ್ರೋಯಿಂಗ್ ಅ ಹೋಲ್ ಹ್ಯೂಮನ್ ಬೀಯಿಂಗ್. Okay, so ಅದೇ ರಿಸ್ಕಿ. ಸೊ ಶಿ ಆಲ್ವೇಸ್ ಯೂಸ್ ಟು ಟೆಲ್ ದಟ್ ಎವ್ರಿ ಪ್ರೆಗ್ನೆನ್ಸಿ ಇಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಸೊ ಹೀಗೆ ಇರ್ಬೇಕಾದ್ರೆ ನಾವು ಎರಡು ಮಕ್ಕಳು ಹೊಟ್ಟೆ ಒಳಗೆ ಇರ್ಬೇಕಾದ್ರೆ the risk again doubles or triples. ಕರೆಕ್ಟ್ ಅಲ್ಲ? ಸೊ ರಕ್ತಹೀನತೆಯಿಂದ, ಮಧುಮೇಹ, ರಕ್ತದ ಒತ್ತಡ, ಮತ್ತೆ 2 ಮಕ್ಕಳಿದ್ದಾಗ ಜಾಗಕ್ಕೆ ಗುದ್ದಾಟ ಇರ್ತದೆ. ಸೊ ಆಗಿದ್ದಾಗ ಒಂದು ಬೇಬಿ ಡಾಮಿನೆಂಟ್ ಆದ್ರೆ ಇನ್ನೊಂದು ಬೇಬಿದ್ದು ಬೆಳವಣಿಗೆ ಸ್ವಲ್ಪ ಕಮ್ಮಿ ಇರುವಂತದ್ದು. ಸೊ ಗ್ರೋತ್ ಡಿಸ್ಕಾರ್ಡೆನ್ಸ್ ಅಂತ ಹೇಳ್ತೇವೆ. ಸೊ ಗ್ರೋತ್ ಡಿಸ್ಕಾರ್ಡೆನ್ಸ್ ಇರ್ಬೋದು, ಅಥವಾ ಜರಾಯುದು ಪ್ರಾಬ್ಲಮ್ ಇರ್ಬೋದು. ಈ ಅವಳಿ ತ್ರಿವಳಿ ಮಕ್ಕಳಲ್ಲಿ ಜರಾಯು ತುಂಬಾ ದೊಡ್ಡದಿರ್ತದೆ. ಸೊ ದೊಡ್ಡದಿದ್ದ ಜರಾಯು ಗರ್ಭಕೋಶದ ಕೆಳಗಡೆ ಭಾಗದಲ್ಲಿ ಅಟ್ಯಾಚ್ ಆದ್ರೆ ನಾವು ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಬ್ಲೀಡಿಂಗ್ ಆಗುವಂತ ಚಾನ್ಸಸ್, ಅಂದ್ರೆ ಪ್ರಸೂತಿಗೆ ಮುಂಚೆಯೇ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಬಿಕಾಸ್ ಆಫ್ ಬಿಗ್ ಪ್ಲಾಸೆಂಟಲ್ ಸರ್ಫೇಸ್, ಜರಾಯು ದೊಡ್ಡದಿದ್ದ ಕಾರಣದಿಂದಲೇ ಅವರಿಗೆ ಶುಗರ್ ಬರುವಂತ ಚಾನ್ಸಸ್ ಜಾಸ್ತಿ, BP ಬರುವಂತ ಚಾನ್ಸಸ್ ಜಾಸ್ತಿ. ಮತ್ತೆ 2 ಮಕ್ಕಳಿಗೆ ಅಮ್ಮನೇ ಸಪ್ಲೈ ಮಾಡ್ತಾಳೆ ಎಲ್ಲ. ಸೊ ತಾಯಿಯಿಂದಲೇ ಅಯನ್ ಹೋಗ್ತದೆ, ತಾಯಿಯಿಂದಲೇ ಕ್ಯಾಲ್ಸಿಯಂ ಹೋಗ್ತದೆ. ಸೊ ತಾಯಿಯ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ, ಅವರಿಗೆ ರಕ್ತಹೀನತೆ ಆಗುವಂತ ಚಾನ್ಸಸ್ ಜಾಸ್ತಿ. ಮೈಕೈ ನೋವು ಅಂದ್ರೆ ಕ್ಯಾಲ್ಸಿಯಂ ಹೀನತೆಯಿಂದ ಗಂಟು ನೋವು, ಮೈಕೈ ನೋವು ಬರುವಂತ ಚಾನ್ಸಸ್ ಜಾಸ್ತಿ. ಸೊ ಅವಳಿ ತ್ರಿವಳಿ ಮಕ್ಕಳಲ್ಲಿ
ಈ ಹೈ ರಿಸ್ಕ್ ಅವಳಿ ತಿರುವಳಿ ಮಕ್ಕಳು ಆಟೋಮ್ಯಾಟಿಕ್ಲಿ ದೇ ಫಾಲ್ ಇನ್ ಟು ಹೈ ರಿಸ್ಕ್ ಗ್ರೂಪ್. ಸೊ ಇವರನ್ನು ತುಂಬಾ ನಿಗಾ ವಹಿಸಿ ನಾವು ಕೂಲಂಕುಷವಾಗಿ ಪರೀಕ್ಷೆಗೆ ನಾವು ಕರಿತಾ ಇರ್ತೇವೆ. ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಟೈಮ್ ನಾವು ಪದೇ ಪದೇ ಅವರನ್ನು ಪರೀಕ್ಷೆಗೆ ಕರಿತಾ ಇರ್ತೇವೆ. ಒಬ್ಬ ಗರ್ಭಿಣಿಗೆ HIV ಸೋಂಕು ಅಥವಾ ಬೇರೆ ಏನೋ ಸೆರಾಲಜಿ ಸೋಂಕು ಇದ್ದಲ್ಲಿ, ಆಗ ಗರ್ಭಧಾರಣೆ ಆದಲ್ಲಿ ಅದು ಹೈ ರಿಸ್ಕ್ ಆಗಿ ಕನ್ವರ್ಟ್ ಆಗ್ತದೆ ಮ್ಯಾಮ್. ಅದು ಹೇಗೆ ಮ್ಯಾನೇಜ್ ಮಾಡಬಹುದು? ಸೊ ಸೋಂಕು ಅಂದ್ರೆ HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಅಥವಾ ಸಿಫಿಲಿಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಸೋಂಕು ರೋಗಗಳು, ಅಂದ್ರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆರ್ ಡಿಸೀಸಸ್. ಸೊ ಇಂಥ ಸೋಂಕಿದ್ದವರು ಸಹ ಗರ್ಭಿಣಿ ಆದಾಗ ಅದು ಹೈ ರಿಸ್ಕ್ ಇಂತ ಹೈ ಸರ್ವೇಲೆನ್ಸ್ ಆಗ್ತದೆ. ಪ್ಲಸ್ ನಾವು ನಿಗದಿ ವಹಿಸುವಂತ ಪಾಯಿಂಟ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಸವ ಟೈಮಲ್ಲಿ ಅಂದ್ರೆ ಲೇಬರ್ ಟೈಮಲ್ಲಿ ತುಂಬಾ ನಿಗಾ ವಹಿಸಿ ಲೇಬರ್ ಕಂಡಕ್ಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಅಂದ್ರೆ ಯೂಶಲಿ ಈ HIV ಪಾಸಿಟಿವ್ ಮದರ್ಸ್ ಆರ್ ಹೆಪಟೈಟಿಸ್ ಮದರ್ಸ್, ಇದು ಬೇಬೀಸ್ಗೆ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಗೋದು ಹೆರಿಗೆ ಟೈಮಲ್ಲಿ. ಯೂಶಲಿ ಗರ್ಭದ ಒಳಗಿದ್ದಾಗ ಅವರಿಗೆ ಟ್ರಾನ್ಸ್ಮಿಷನ್ ರೇಟ್ಸ್ ತುಂಬಾ ನೆಗ್ಲಿಜಿಬಲ್, ನಿಲ್ ಟು ವೆರಿ ಟೈನಿ. ಗರ್ಭದೊಳಗೆ ಟ್ರಾನ್ಸ್ಮಿಷನ್ ಆಗ್ಬೇಕಿದ್ರೆ ಅದಕ್ಕೆ ಕೆಲವು ವೆರಿ ರೇರ್ ಕಂಡೀಷನ್ಸ್, ಲೈಕ್ ಇವಾಗ RH ಇನ್ಕಂಪ್ಯಾಟಬಿಲಿಟಿ ಇದೆ, ಅಥವಾ ಯಾವ್ದಾದ್ರು ಅವರಿಗೆ 2 ತಿಂಗಳು 3 ತಿಂಗಳು ಟೈಮಲ್ಲಿ ಬ್ಲೀಡಿಂಗ್, ಸ್ಪಾಟಿಂಗ್ ಅಂತ ಹೇಳ್ತೇವೆ, ಸ್ಪಾಟಿಂಗ್, ಇದೆಲ್ಲ ಚಾನ್ಸಸ್ ಇದ್ದಾಗ ಕೆಲವು ಸತಿ ಟ್ರಾನ್ಸ್ಮಿಷನ್ ಆಗುವಂತ ಚಾನ್ಸಸ್ ಇರ್ತದೆ, ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್. ಅದಲ್ಲದೆ ಹೆರಿಗೆ ಟೈಮಲ್ಲಿ ಟ್ರಾನ್ಸ್ಮಿಷನ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಇದಕ್ಕೆ ನಾವು ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ತಗೊಳ್ತೇವೆ. ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ಮಿನಿಮಲ್ ಇನ್ವೇಷನ್ ಇಂದ ಮ್ಯಾಕ್ಸಿಮಮ್ ಎಫಿಷಿಯಂಟ್ ಡೆಲಿವರಿ ಆಫ್ ದ ಬೇಬಿ. ಸೊ ಬೇಬಿಯನ್ನು ನಾವು ಹೊರಗೆ ತೆಗೆದ ತಕ್ಷಣ ಅದನ್ನು ಲಾಯಕಲ್ಲಿ ಕ್ಲೀನ್ ಮಾಡಿ, we keep the babies clean and we hand it over to the mother. ಮೊದಲಿನ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, HIV ತಾಯಂದಿರು ಎದೆ ಹಾಲು ಉಣಿಸಬಾರದು ಅಂತ ಹೇಳ್ತಾರೆ. ಈಗ ಅದು ಗೈಡ್ಲೈನ್ಸ್ ಇಲ್ಲ. ಈಗ ನಾವು ಇಂಡಿಯನ್ ಗೈಡ್ಲೈನ್ಸ್ ಅಂಡ್ WHO ಗೈಡ್ಲೈನ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೆ ಮಲೆ ಹಾಲು ಉಣಿಸ್ಬೋದು. ಅದರಲ್ಲಿ ಜಾಗ್ರತೆ ವಹಿಸ್ಬೇಕಾದ ಏನಂತ ಹೇಳಿದ್ರೆ, ಈಗ HIV ಅಲ್ಲಿ ನಾವು ವೈರಲ್ ಲೋಡ್ ಚೆಕ್ ಮಾಡ್ತಾ ಇರ್ತೇವೆ. ಅಂದ್ರೆ ಅವರಿಗೆ ಆಲ್ರೆಡಿ ಅವರು ಆಂಟಿ ರೆಟ್ರೋವೈರಲ್ ಥೆರಪಿ ART ಅಂತ ಇರ್ತದೆ. ART ಟ್ರೀಟ್ಮೆಂಟ್ ಅಲ್ಲಿ ಅವ್ರು ತುಂಬಾ ಟೈಮಿಂದ ಇದ್ದು ಅವ್ರದ್ದು ವೈರಲ್ ಲೋಡ್ ಅನ್ಟ್ರೇಸಬಲ್ ಅವ್ರ ಅನ್ಡಿಟೆಕ್ಟಬಲ್ ಇದ್ರೆ ಅವ್ರು ತುಂಬಾ ಸೇಫ್ಲಿ ಮಗುವಿಗೆ ಹಾಲು ಉಣಿಸ್ಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈಗ ಕೆಲವು ಸತಿ ಹಾಲು ಉಣಿಸ್ಬೇಕಾದ್ರೆ ಸಣ್ಣ ಸಣ್ಣ ಕಟ್ಸ್ ಇರ್ತದೆ, ನಿಪ್ಪಲಲ್ಲಿ ಕಟ್ಸ್ ಆಗುವಂತ ಚಾನ್ಸಸ್ ಇದೆ. ಹಾಗಿದ್ದಾಗ ಕ್ಲೀನ್ ಮಾಡಿ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಅನ್ನು ಸಹ ಕುಡಿಸಬಹುದು. ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಡ್ಯೂರಿಂಗ್ ಆಕ್ಟಿವ್ ಕಟ್ಸ್ ಆನ್ ದ ನಿಪ್ಪಲ್ ನಾಟ್ ಅಡ್ವೈಸಬಲ್. ನಿಪ್ಪಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕಟ್ಸ್ ಇಲ್ಲ, ರಕ್ತಸ್ರಾವ ಆಗ್ತಾ ಇಲ್ಲ ಅಂತ ಹೇಳಿದಾಗ HIV ಪಾಸಿಟಿವ್ ಅಥವಾ ಯಾವುದೇ ಸೋಂಕಿದ್ದ ತಾಯಿ ಸೇಫ್ಲಿ ಮಗುವಿಗೆ ಹಾಲು ಉಣಿಸ್ಬೋದು. ಸೊ ಆದ್ರೆ ಅವ್ರದ್ದು ವೈರಲ್ ಲೋಡ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹೀಗಾಗಿ ನಾವು ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ತುಂಬಾ ಕಮ್ಮಿ ಆಗುವಂತ ನೋಡ್ಕೊಳ್ತೇವೆ. ಇದಲ್ಲದೆ HIV ಪಾಸಿಟಿವ್ ಮದರ್ಸ್ ಲೇಬರ್ ಆದ್ಮೇಲೆ ಮಗುವಿಗೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ಕೊಡ್ತೇವೆ. ಒಂದು ಸಿರಪ್ ಉಂಟು, ಸೇಮ್ ದಟ್ ಆಂಟಿ ರೆಟ್ರೋವೈರಲ್ ಸಿರಪ್ ಬರ್ತದೆ. ಅದು ಸಿರಪ್ ನಾವು 6 ರಿಂದ 12 ವಾರ ತನಕ ಮಗುವಿಗೆ ಕೊಡ್ತೇವೆ. ಸೊ ಇದ್ರಿಂದಲೂ ಮಗುವಿಗೆ ಸೋಂಕು ಬರದಂತೆ ನಾವು ತಡೆಗಟ್ಟಬಹುದು. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅವರಿಗೆ ಯಾವ್ದೆಲ್ಲ ಲ್ಯಾಬ್ ಟೆಸ್ಟ್ ಗಳು ಅನಿವಾರ್ಯ? ಸೊ ಲ್ಯಾಬ್ ಟೆಸ್ಟ್ ಅಂತ ಹೇಳಿದ್ರೆ ಅದು ಟೇಲರ್ ಮೇಡ್ ಲ್ಯಾಬ್ ಟೆಸ್ಟ್ ಇರ್ತದೆ. ಅಂದ್ರೆ ಈಗ ಒಂದು ವೇಳೆ ಗರ್ಭಿಣಿ ಇದ್ದಾಗ ರಕ್ತಸ್ರಾವ ಇದ್ದಂತ ಪೇಷಂಟ್ಸ್ ನಲ್ಲಿ, ಅಂದ್ರೆ ಆಂಟಿಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೇವೆ, ಇಂಥ ಪೇಷಂಟ್ಸ್ ನಲ್ಲಿ ನಾವು ಫಸ್ಟ್ ಮಾಡಿಸೋದೇನಂತ ಹೇಳಿದ್ರೆ ಅಲ್ಟ್ರಾಸೌಂಡ್. ಯಾಕೆ ಈ ತರ ರಕ್ತಸ್ರಾವ ಆಗ್ತಾ ಇದೆ? ಈಗ ಗರ್ಭಪೂರ್ವ ರಕ್ತಸ್ರಾವದಲ್ಲಿ 2 ನಮೂನೆದಿದೆ. ಒಂದು ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೇವೆ, ಒಂದು ಅಬ್ರಪ್ಷೋ ಪ್ಲಾಸೆಂಟಾ ಅಂತ ಹೇಳ್ತೇವೆ. ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳಿದ್ರೆ ಜರಾಯು ಗರ್ಭಕೋಶದ ಬಾಯಿಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಯಾವಾಗ ರಕ್ತಸ್ರಾವ ಆಗ್ತದೆ ಅಂತ ಹೇಳಿದ್ರೆ, ಗರ್ಭಕೋಶದ ಬಾಯಿ ಸ್ವಲ್ಪ ಬಿಚ್ಕೊಂಡ್ರೆ ರಕ್ತಸ್ರಾವ ಆಗುವಂಥದ್ದು. ಸೊ ದಿಸ್ ಟೈಪ್ ಆಫ್ ಬ್ಲೀಡಿಂಗ್ ಇನ್ ಪ್ಲಾಸೆಂಟಾ ಪ್ರೀವಿಯಾ ಯೂಶಲಿ ಪೇನ್ಲೆಸ್ ಅಂತ ಹೇಳ್ತೇವೆ. ಅಂದ್ರೆ ಪೇನ್ ಇರುವುದಿಲ್ಲ, ಬಟ್ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅವರಿಗೆ. ಸೊ ಹೀಗೆ ವಿ ಕ್ಯಾನ್ ಹಿಸ್ಟ್ರಿಯಿಂದ, ಈಗ ಅವ್ರು ಬರ್ತಾರೆ ನನ್ನ ಹತ್ರ ಬ್ಲೀಡಿಂಗ್ ಅಂತ ಹೇಳಿದ ತಕ್ಷಣ ನಾನು ಕೇಳ್ತೇನೆ, ನಿಮ್ಗೆ ಬ್ಲೀಡಿಂಗ್ ಆಗ್ಬೇಕಾದ್ರೆ ನೋವಿತ್ತಾ, ನೋವಿರ್ಲಿಲ್ವಾ? ಇಲ್ಲ ನೋವಿರ್ಲಿಲ್ಲ ಅಂತ ಹೇಳಿದ್ರೆ ನನ್ಗೆ ಐಡಿಯಾ ಇರ್ತದೆ, ಓಕೆ ಇದು ಜರಾಯು ಕೆಳಭಾಗದಲ್ಲಿ ಇದ್ದ ಕಾರಣದಿಂದ ಬ್ಲೀಡಿಂಗ್ ಆಗಿರ್ಬೋದು. ಸೊ ನಾವು ಅವ್ರಿಗೆ ವೆಜೈನಲ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸ್ಕ್ಯಾನಿಂಗ್ ಕಳಿಸ್ತೇವೆ. ಯಾಕಂದ್ರೆ ಪ್ಲಾಸೆಂಟಾ ಪ್ರೀವಿಯಾ ಇದ್ದ ಪೇಷಂಟ್ ನಲ್ಲಿ ನಾವೇನಾದ್ರೂ ವೆಜೈನಲ್ ಎಕ್ಸಾಮಿನೇಷನ್ ಮಾಡಿದ್ರೆ
ಪುನಃ ಅಷ್ಟು ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೆಕೆಂಡ್ ಟೈಪ್ ಇಸ್ ಅಬ್ರಾಪ್ಷೋ ಪ್ಲಾಸೆಂಟಾ. ಅಬ್ರಾಪ್ಷೋ ಪ್ಲಾಸೆಂಟಾ ಅಂತ ಹೇಳಿದ್ರೆ ಪ್ರಿಮೆಚೋರ್ ಆಗಿ ಪ್ಲಾಸೆಂಟಾ ಕಳಚಿ ಬಿಡ್ತದೆ. ಅಂದ್ರೆ ಪ್ರಸವಕ್ಕೆ ಮುನ್ನವೇ ಪ್ಲಾಸೆಂಟಾ ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಂತಹ ಪ್ರಾಬ್ಲಮ್ ಇದ್ರೆ ಯೂಶಲಿ ದಿಸ್ ಇಸ್ ಅಸೋಸಿಯೇಟೆಡ್ ವಿತ್ ರಕ್ತದ ಒತ್ತಡ ಜಾಸ್ತಿಯಾಗಿ ಪ್ಲಾಸೆಂಟಾ ಮೊದಲೇ ಕಳಚುವಂತ ಚಾನ್ಸಸ್ ಜಾಸ್ತಿ, ಅಥವಾ ಮಗು ಸುತ್ತ ನೀರು ತುಂಬಾ ಜಾಸ್ತಿಯಾಗಿ ನೀರು ಹೋಗಿ ಮತ್ತೆ ಪ್ಲಾಸೆಂಟಾ ಕಳಚುವಂತ ಚಾನ್ಸಸ್ ಜಾಸ್ತಿ, ಅಥವಾ ಸ್ಪಾಂಟೇನಿಯಸ್ಲಿ ಅಬ್ರಾಪ್ಷೋ ಪ್ಲಾಸೆಂಟಾ ಆಗ್ತದೆ. ಅಥವಾ ಕೆಲವು ಸತಿ ಗರ್ಭಿಣಿಯವರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಇರ್ತದೆ. ಯೂಶಲಿ ಈಗ 8 ತಿಂಗಳು 9 ತಿಂಗಳು ತುಂಬಿದ ಗರ್ಭಿಣಿಯವರು ನೀವು ನಡಿಬೇಕಾದ್ರೆ ನೋಡ್ತೀರಿ. ಸೊ ಬ್ಯಾಲೆನ್ಸ್ ಇಶ್ಯೂಸ್ ಕೆಲವು ಸತಿ ಬ್ಯಾಲೆನ್ಸ್ ತಪ್ಪಿ ಬಿದ್ದ ಮೇಲೆ ಅಬ್ರಾಪ್ಷೋ ಪ್ಲಾಸೆಂಟಾ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈ ತರ ಪ್ರಸವ ಪೂರ್ವವಾಗಿ ರಕ್ತಸ್ರಾವ ಆದವರಿಗೆ ಫಸ್ಟ್ ಸ್ಕ್ಯಾನಿಂಗ್ ಹೇಳ್ತೇವೆ. ಮತ್ತೆ ಎಷ್ಟು ಬ್ಲೀಡಿಂಗ್ ಆಗಿದೆ ಅದನ್ನು ಅಸೆಸ್ ಮಾಡ್ಲಿಕ್ಕೋಸ್ಕರ ಕಂಪ್ಲೀಟ್ ಬ್ಲಡ್ ಕೌಂಟ್, ಹಿಮೋಗ್ಲೋಬಿನ್ ಲೆವೆಲ್ಸ್ ಅದೆಲ್ಲ ನೋಡ್ತೇವೆ. ಅವರಿಗೆ ಇದಲ್ಲದೆ ಈಗ ರಕ್ತದ ಒತ್ತಡ ಇದ್ದಲ್ಲಿ ನಾವು ಪ್ರಿಯಕ್ಲಾಂಶ ಪ್ರೊಫೈಲ್ ಅಂತ ಹೇಳ್ತೇವೆ, PIH ಪ್ರೊಫೈಲ್. ಸೊ ಇದರಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್. ಯಾಕಂದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತ ರಕ್ತದ ಒತ್ತಡ ಬರೀ ಪ್ರೆಗ್ನೆನ್ಸಿ ಅಂದ್ರೆ ಮಗುವಿಗೆ ಯೂಟ್ರಸ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇಟ್ಸ್ ಅ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್. ಸೊ ರಕ್ತದ ಒತ್ತಡ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತ ರಕ್ತದ ಒತ್ತಡ ಲಿವರಿಗೆ, ತಾಯಿಯ ಕಿಡ್ನಿಯ ಮೇಲೆ, ಹೃದಯದ ಮೇಲೆ, ಲಂಗ್ಸ್ ಮೇಲೆ, ಮೆದುಳಿನ ಮೇಲೆ, ಎಲ್ಲದರ ಮೇಲೆ ಇಫೆಕ್ಟ್ ಕೊಡ್ತದೆ. ಸೊ ಇವಾಗ ರಕ್ತದ ಒತ್ತಡ ಇದೆ ಅಂತ ಗೊತ್ತಾದ್ಮೇಲೆ ನಾವು ಕಂಪ್ಲೀಟ್ ಸ್ಕ್ರೀನಿಂಗ್ ಮಾಡಿಸ್ತೇವೆ. ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್, ಮತ್ತೆ ರಕ್ತ ಹೆಪ್ಪು ಕಟ್ಟುವಿಕೆ ಹೇಗೆ ಇದೆ ಅಂತ ನೋಡ್ಲಿಕ್ಕೆ ಕೋಆಗ್ಯುಲೇಷನ್ ಪ್ರೊಫೈಲ್, ಮತ್ತೆ ಮಗುವಿದ ಬೆಳವಣಿಗೆ ಹೇಗೆ ಇದೆ ಅಂತ ನೋಡ್ಲಿಕ್ಕೆ. ಯಾಕಂದ್ರೆ ತಾಯಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ್ದಾಗ ಏನಾಗ್ತದೆ, ಮಗುವಿಗೆ ಹೋಗುವಂತ ರಕ್ತದ ಚಾಲನೆ ಕಮ್ಮಿ ಆಗ್ತದೆ. ಇದರಿಂದ ಮಗುವಿನ ಬೆಳವಣಿಗೆ ಅಫೆಕ್ಟ್ ಆಗ್ತದೆ. ಸೊ ಇದೆಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತ ರಕ್ತದ ಒತ್ತಡ ಉಂಟಲ್ಲ, ಇಟ್ಸ್ ಲಿಟ್ರಲಿ ಅ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್. ಮತ್ತೆ ಇದು ತಾಯಿ ಮೇಲೆ ಮಾತ್ರ ಅಲ್ಲ, ಮಗುವಿನ ಮೇಲೆ ಸಹ ತುಂಬಾ ಹಾನಿ ಬೀಳ್ತದೆ. ಸೊ ಇದನ್ನು ನಾವು ತುಂಬಾ ಕೂಲಂಕುಷವಾಗಿ ಸ್ಕ್ರೀನ್ ಮಾಡ್ತೇವೆ, PIH, ಪ್ರಿಯಕ್ಲಾಂಶ ಏನ್ ಹೇಳ್ತೇವೆ. ಇದಲ್ಲದೆ ಈಗ ಮಧುಮೇಹಿಗಳಲ್ಲಿ ನಾವು ಯೂಶಲಿ ನಾರ್ಮಲ್ ಪ್ರೆಗ್ನೆನ್ಸಿ ಪೇಷಂಟ್ ಬಂದ್ರು ಸಹ ನಾನು ಹೇಳಿದಾಗ ಫಸ್ಟ್ ವಿಸಿಟ್ ಅಲ್ಲಿ ಶುಗರ್ಸ್ ಟೆಸ್ಟ್ ಮಾಡ್ತೇವೆ. ಒಂದ್ ವೇಳೆ ಆ ಟೈಮಲ್ಲಿ ಶುಗರ್ಸ್ ನಾರ್ಮಲ್ ಇದ್ರೆ ಅವ್ರು ನಾರ್ಮಲ್ ಪ್ರೆಗ್ನೆನ್ಸಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ 6 ರಿಂದ 7 ತಿಂಗಳು ಅಂದ್ರೆ 24 to 28 ವೀಕ್ಸ್ ಅವರಿಗೆ ಗ್ಲೂಕೋಸ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೇವೆ. ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಥವಾ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತೇವೆ. ಇದರಲ್ಲಿ ನಾರ್ಮಲ್ ಬಂದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ನಾರ್ಮಲ್ ಆಗಿ ಇದಾಗ್ತದೆ. ಈಗ ಕೆಲವರಲ್ಲಿ ಫಸ್ಟ್ ವಿಸಿಟ್ ಅಲ್ಲಿ ನಮ್ಗೆ ಶುಗರ್ಸ್ ಜಾಸ್ತಿ ಉಂಟು ಅಂತ ಅಂದ್ಕೊಳ್ಳುವ, ಇಂಥ ಪೇಷಂಟ್ ನಲ್ಲಿ ನಾವು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಮಾಡ್ತೇವೆ, ಅಥವಾ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್, ಮತ್ತೆ 3 months ಆವರೇಟೆಡ್ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್, ಮತ್ತೆ ಊಟದ ನಂತರದ್ದು PPBS ಅಂತ ಶುಗರ್ ಟೆಸ್ಟ್ ಮಾಡ್ತೇವೆ. ಇದರಲ್ಲಿ ನಮಗೆ ಗೊತ್ತಾಗ್ತದೆ ಅವ್ರ ಲೆವೆಲ್ ಹೇಗಿದೆ, ಅವ್ರ ಸ್ಟೇಟಸ್ ಹೇಗಿದೆ. ಸೊ ಇದರಲ್ಲಿ ಗೊತ್ತಾಗ್ತದೆ, ಇದಕ್ಕೆ ತಕ್ಕ ನಾವು ಟೇಲರ್ ಮೇಡ್ ಟ್ರೀಟ್ಮೆಂಟ್ ಅನ್ನು ಪ್ಲಾನ್ ಮಾಡ್ತೇವೆ. ಅಥವಾ ಅವರಿಗೆ ಹಿಂದಿನ ಪ್ರೆಗ್ನೆನ್ಸಿ ಅವ್ರಿಗೆ ಮಧುಮೇಹಿಗಳಾಗಿ ಈ ಸತಿ ಪ್ರೆಗ್ನೆನ್ಸಿ ಫಸ್ಟ್ ವಿಸಿಟ್ ಬಂದಾಗ ಡಿಪ್ಸಿ ಕ್ರೈಟೀರಿಯಾ ಅಂದ್ರೆ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಸ್ಟಡಿ ಗ್ರೂಪ್ ಇಂಡಿಯಾ ಇವರ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 9 ತಿಂಗಳನ್ನು ನಾವು 3 ತ್ರೈಮಾಸಿಕಕ್ಕೆ ಡಿವೈಡ್ ಮಾಡಿರ್ತೇವಲ್ಲ. ಫಸ್ಟ್ ತ್ರೈಮಾಸಿಕದಲ್ಲಿ ಒಂದು ಡಿಪ್ಸಿ ಟೆಸ್ಟ್, ಸೆಕೆಂಡ್ ತ್ರೈಮಾಸಿಕದಲ್ಲಿ ಒಂದು ಡಿಪ್ಸಿ ಟೆಸ್ಟ್, ಮತ್ತೆ 3ನೇ ತ್ರೈಮಾಸಿಕದಲ್ಲಿ ಒಂದು ಡಿಪ್ಸಿ ಟೆಸ್ಟ್. ಯಾವುದೇ ಒಂದು ಟೈಮ್ ಅಲ್ಲಿ ಪಿಕಪ್ ಆದ್ರೆ ಸಹ ಅವ್ರು ಹೈ ರಿಸ್ಕ್ ಆಗಿ ಕನ್ವರ್ಟ್ ಆಗಿ ನಾವು ಅವರಿಗೆ ಟೇಲರ್ ಮೇಡ್ ಟ್ರೀಟ್ಮೆಂಟ್ ಅನ್ನು ಕೊಡುತ್ತಕ್ಕದ್ದು.